ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಮೆನ್ ಕನ್ನಡ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು. ಇಲ್ಲಿ ನಾನು ಮನೆಯಲ್ಲಿ ಹೇಗೆ ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ, ಹೊಸದಾಗಿ ಮಾಡೋರಿಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊತಿರೋ ಇಂಗ್ರೀಡಿಯೆಂಟ್ಸ್ ಬಂದು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಅವಲಕ್ಕಿ. ಸ್ಟೆಪ್ ಬೈ ಸ್ಟೆಪ್ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಈ ಗ್ಲಾಸ್ನಲ್ಲಿ 2 ಪ್ರಮಾಣದಲ್ಲಿ ಅಕ್ಕಿ ತೊಗೋತಾ ಇದ್ದೀನಿ, ಅಂದರೆ 2 ಗ್ಲಾಸ್ನಲ್ಲಿ ಅಕ್ಕಿ ತೊಗೋತಾ ಇದ್ದೀನಿ. ಈ 2 ಗ್ಲಾಸ್ನಷ್ಟು ನೀವು ಅಕ್ಕಿ ತೊಗೊಂಡ್ರೆ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೋಬೇಕು. ಅಂದರೆ ಉದ್ದಿನಬೇಳೆ 1 ಪ್ರಮಾಣ ಆದರೆ ಅಕ್ಕಿ 4 ಪ್ರಮಾಣ ಆಗಿರಬೇಕು. ಸೊ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಉದ್ದಿನಬೇಳೆ ಇಲ್ಲ ಅಂದರೆ ಉದ್ದಿನ ಕಾಳು ಕೂಡ ನೀವು ಹಾಕೋಬೋದು. ಸಾಮಾನ್ಯವಾಗಿ ದೋಸೆ ಇದಕ್ಕೆಲ್ಲ ನೀವು ಉದ್ದಿನ ಕಾಳು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಈ ಬೇಳೆ ಎಲ್ಲ ಒಗ್ಗರಣೆಗೆ ಹಾಕೋಬೋದು. ಈ ಕಾಳುಗಳ್ನ ನೆನೆಸಕ್ಕೆ ಇಟ್ಕೊಳ್ಳಿ, ಉದ್ದಿನ ಕಾಳು. ಇಲ್ಲಿ ನೋಡಿ, 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. ಈಗ ಅಕ್ಕಿನ 2-3 ಸತಿ ತೊಳಿರಿ, ಏನೇ ಇದರಲ್ಲಿ ಧೂಳುಗಳಿದ್ರು ಕೂಡ ಬಂದುಬಿಡುತ್ತೆ. ಈಗ ಇದನ್ನು ನೀರು ಹಾಕಿ ನೆನೆ ಹಾಕಬೇಕಾದಾಗ ಇದಕ್ಕೆ ನಾನು ಒಂದು 1/4 ಸ್ಪೂನ್ನಷ್ಟು ಮೆಂತ್ಯ ಹಾಕ್ತೀನಿ. ಕೆಲವರು ಸುಮಾರು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ. ನಾನು ಇಷ್ಟೇ ಸಿಂಪಲ್ಲಾಗಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಒಳ್ಳೊಳ್ಳೆ ರುಚಿ ಕೊಡುತ್ತೆ. ಈಗ ನೋಡಿ, 1/4 ಸ್ಪೂನಷ್ಟು ಮೆಂತ್ಯ ಹಾಕಿದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ಇದನ್ನು ಸುಮಾರು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡಿ. ಚೆನ್ನಾಗಿ ನೆಂದ ಮೇಲೆ ನಿಮಗೆ ದೋಸೆ ಹಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಈಗ ನೀವು 4 ಗಂಟೆ ನೆನೆ ಹಾಕಿದ್ಮೇಲೆ ಇನ್ನೇನು ರುಬ್ತೀರಾ ಅನ್ಬೇಕಾದ್ರೆ ರುಬ್ಬಕ್ಕೆ ಒಂದು 10ರಿಂದ 15 ನಿಮಿಷ ಮುಂಚಿತವಾಗಿ ನೀವು ಏನು ಗ್ಲಾಸ್ ತೊಗೊಂಡಿದ್ದೀರಾ ಅದೇ ಗ್ಲಾಸ್ನಲ್ಲಿ ಅರ್ಧ ಪ್ರಮಾಣದಷ್ಟು ಅವಲಕ್ಕಿ ತೊಗೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಅವಲಕ್ಕಿ ತೊಗೋತಾ ಇದ್ದೀನಿ. ಬೇರೆ ಯಾವ ಅವಲಕ್ಕಿ ಇದ್ರೂ ಕೂಡ ಪರವಾಗಿಲ್ಲ. ಹೇಳಿದ್ನಲ್ಲ, ರುಬ್ಬೋ ಒಂದು 1/4 ಗಂಟೆ ಮುಂಚೆ ಅವಲಕ್ಕಿ ತೊಗೊಂಡು ಈ ಥರ ನೀರಿನಲ್ಲಿ ನೆನೆ ಹಾಕಿ. ಈಗ ನಾನು ರುಬ್ಬಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅವಲಕ್ಕಿ ಕೂಡ ನೆನೆದು ಒಂದು 10ರಿಂದ 15 ನಿಮಿಷ ಆಗಿದೆ. ಇವಾಗ ಇದು ಒಂದು ದೊಡ್ಡ ಮಿಕ್ಸಿ ಜಾರ್ ಬರುತ್ತಲ್ಲ, ಅದಕ್ಕೆ ಹಾಕ್ಕೊಳ್ಳಿ. ಹಿಟ್ಟನ್ನೆಲ್ಲ ಆದಷ್ಟು ದೊಡ್ಡ ಜಾರಲ್ಲೇ ರುಬ್ಕೊಳ್ಳಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಷ್ಟಾಗುತ್ತೋ ಒಂದು ಅರ್ಧ ಭಾಗದಷ್ಟು ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಕೂಡ ಹಾಕೋಬೇಕು. ನೋಡಿ, ನಾನು ಪೂರ್ತಿ ಒಂದೇ ಸತಿ ಹಾಕೋದಿಲ್ಲ, ಓವರ್ಲೋಡ್ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಹಾಕಿದ್ದೀನಿ. ಇದರಲ್ಲಿ ಜೊತೆಗೆ ನೆನೆಸಿರೋ ಅಂಥ ಅವಲಕ್ಕಿನ ಕೂಡ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ರುಬ್ಬೋದಕ್ಕೆ ಕೂಡ ನೀವೇನು ನೆನೆಸಿರ್ತೀರ ನೀರು, ಅಕ್ಕಿ ಮತ್ತು ಅವಲಕ್ಕಿ, ಅದನ್ನೇ ಯೂಸ್ ಮಾಡಿ. ಇಲ್ಲಿ ನೋಡಿ, ನಾನು ಅಕ್ಕಿ ನೆನೆಸಿರೋವಂಥ ನೀರಿದೆ ಅಲ್ಲ, ಅದನ್ನೇ ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮುಳುಗುವಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಕು. ಇವಾಗ ಇದನ್ನು ಮಿಕ್ಸಿನಲ್ಲಿ ರನ್ ಮಾಡ್ತಾ ಬನ್ನಿ. ಈಗ ಇನ್ನೊಂದು ಅಗಲ ಪಾತ್ರೆಗೆ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೆ ಅಗಲ ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಮಾಡ್ಕೊಬಿಡಿ, ತುಂಬ ಗಟ್ಟಿನೂ ಮಾಡ್ಕೊಬಿಡಿ. ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಈ ಬ್ಯಾಟರ್ ರೆಡಿ ಇರಬೇಕು. ಇದೇ ರೀತಿ ಮಿಕ್ಕಿರೋವಂಥ ಅಕ್ಕಿ ಮತ್ತು ಅವಲಕ್ಕಿ ಇದೆ ಅಲ್ಲ, ಅದನ್ನು ಹಾಕ್ಕೊಂಡು ರುಬ್ಕೋತೀನಿ. ತುಂಬ ಸಿಂಪಲ್ ದೋಸೆ ಹಿಟ್ಟು ರೆಡಿ ಮಾಡೋದು. ಒಬ್ಬರು ಒಂದೊಂದು ರೀತಿಲಿ ನೆನೆಸ್ಬೋದು, ಬಟ್ ನಾನು ಈ ಥರ ಸಿಂಪಲ್ಲಾಗಿ ನೆನೆಸೋದು ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಮಿಕ್ಕಿರೋವಂಥ ಅಕ್ಕಿ ಮತ್ತು ಅವಲಕ್ಕಿ ಇದನ್ನೆಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಈಗ ಪೂರ್ತಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ರೀತಿ ನೀರು ಬೇಕಿದ್ದಲ್ಲಿ ನೀರು ಹಾಕ್ಕೊಂಡು ರುಬ್ಕೋತೀನಿ. ಈಗ ಪೂರ್ತಿ ಬ್ಯಾಟರ್ ರೆಡಿಯಾಗಿದೆ. ಈ ಹಿಟ್ಟನ್ನು ನೀವು ದೋಸೆ ಮಾಡಲಿಕ್ಕಾಗಲಿ ಪಡ್ಡು ಮಾಡಲಿಕ್ಕಾಗಲಿ ಯೂಸ್ ಮಾಡ್ಬೋದು. ಇದೇ ಹಿಟ್ಟಿಗೆ ನೀವು ಪಡ್ಡು ಮಾಡ್ತೀರಾ ಅನ್ಬೇಕಾದ್ರೆ ಒಂದು ಮೊಟ್ಟೆನ ಆ್ಯಡ್ ಮಾಡಿ ಪಡ್ಡು ಮಾಡಿ, ಮೊಟ್ಟೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾನು ಬರೀ ದೋಸೆ ಮಾಡೋದ್ರಿಂದ ಏನೂ ಆ್ಯಡ್ ಮಾಡೋದಿಲ್ಲ. ಅದು ನೀವು ಪಡ್ಡು ಮಾಡಬೇಕಾದ್ರೆ ಮಾತ್ರ ಮೊಟ್ಟೆ ಹಾಕ್ಕೋಬೇಕು. ಈಗ ನೋಡಿ, ಈ ಹಿಟ್ಟು ಪೂರ್ತಿ ಆಗಿದೆ. ಇವಾಗ ಇದಕ್ಕೆ ನಿಮ್ಮ ಬೇಗ ಯೂಸ್ ಮಾಡ್ತೀರಾ ಅನ್ನೋರು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಟು ಫರ್ಮೆಂಟೇಷನಿಗೆ ಬಿಡ್ಬೋದು. ಇಲ್ಲಾಂದರೆ ಹಾಗೇ ಇಡ್ತೀವಿ, ಇದು 2 ದಿವಸ ಯೂಸ್ ಮಾಡ್ಕೋತೀವಿ ಹಿಟ್ಟನ್ನು ಅನ್ನೋರು ಈಗ ಅದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಓವರ್ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಿ. ಸಿಂಪಲ್ಲಾಗಿ ರೆಡಿ ಆಯಿತು. ಸೊ ಇದು ಚೆನ್ನಾಗಿ ಉಳಿ ಬಂದಮೇಲೆ
ನೀವು ಬೇಕಾದರೆ ಅದಕ್ಕೆ ಉಪ್ಪು ಹಾಕಿ ದೋಸೆ ಹಾಕೋಬೋದು. ಇಲ್ಲ ಇನ್ನೊಂದು ಸತಿ ಯೂಸ್ ಮಾಡ್ತೀರಾ ಅನ್ನೋರು ಇದನ್ನು ಹಾಗೆ ರೆಫ್ರಿಜರೇಟರಲ್ಲಿ ಇಟ್ಟು ಯೂಸ್ ಮಾಡ್ಬೋದು.